ಮೂಲಕ ಮೂಲಕ ಸ್ಮೈಲ್. ಆಗ ಮತ್ತೆ ವಾಪಸ್ ಆ ಲಕ್ಷ್ಮಿ ಬಂದು ಕೇಳಿದಾಗ ಲಕ್ಷ್ಮೀ ದೇವರು ಬಂದು ಕೇಳಿದಾಗ ನಮಸ್ತೆ, ಎಲ್ಲ ಹೆಂಗಿದ್ರಿ? ನಾನು ನಿಮ್ಮ ಸಾನ್ವಿತ ಪೂಜಾರಿ. ಇವತ್ತಿನ ವಿಡಿಯೋದಂಗೆ ಕಾಂಬ ನಾವು ನಮ್ಮಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಹೆಂಗೆಲ್ಲ ಮಾಡ್ತಾರಂತ ಹೇಳಿ. ಲಾಸ್ಟ್ ಇಯರ್ ಕೂಡ ನಾನು ಈ ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋ ಹಾಕಿದ್ದೆ. ಸೊ ಈ ವರ್ಷದ ನಮ್ದು ಸೆಲೆಬ್ರೇಷನ್ ಹೆಂಗೆಲ್ಲ ಇತ್ತು ಅಂತ ಹೇಳಿ ಸ್ವಲ್ಪ ಕಾಂಬ. ಎಲ್ಲ ಹೆಣ್ಮಕ್ಳಿಗೂ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಒಂಥರ ಸ್ಪೆಷಲ್. ಹಂಗಾಗಿ ಈ ವಿಡಿಯೋ ನಿಮ್ಗೋಸ್ಕರ, ಎಲ್ಲ ಹೆಣ್ಮಕ್ಳಿಗೋಸ್ಕರ. ಇವತ್ತು ವರಮಹಾಲಕ್ಷ್ಮಿ ಜೊತೆಗೆ ಸತ್ಯನಾರಾಯಣ ಪೂಜೆ ಕೂಡ ಇತ್ತು. ಸೊ ಭಟ್ರು ಬಂದೆಲ್ಲ ರೆಡಿ ಮಾಡ್ಕೊಂತ ಇದ್ರು. ಲಾಸ್ಟ್ ಇಯರ್ ನಾವೇ ಅಂದ್ರೆ ಮನೆಯವರೇ ಪೂಜೆ ಮಾಡಿದ್ದದ್ದು. ಈ ಸಲ ಎಲ್ಲ ಪೂಜೆ ಭಟ್ರದ್ದು. ನಂಗೂ ಗೊತ್ತಿಲ್ಲ. ಸೈಡಿಂದ ಅಲಂಕಾರ ಮಾಡ್ತೀನಿ. ಶುರು ಮಾಡೋದಿಲ್ಲ. ಒಂದು ದೀಪ ಒಂದು ಆಚೆ ಇಟ್ಟು ನಮ್ದು ಪ್ರಸಾದದ ಹಿಂದೆ ಚೀಲ ಆಗ್ತಾವ. ಪೂಜೆ ಮಾಡ್ತೇವೆ, ಹಾಗೆ ಲಕ್ಷ್ಮಿಗೂ ಕೂಡ ಪೂಜೆ ಮಾಡ್ತೇವೆ. ಎರಡೂ ದೇವರ ಅನುಗ್ರಹ ಹೇಳುವಂಥದ್ದು ಯಾವತ್ತೂ ನಿಮ್ಮ ಜೀವನದಲ್ಲಿ ಇರಬೇಕು. ಹಾಗೆ ನೀವು ಮಾಡುವಂಥ ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ ಯಾವತ್ತೂ ಆ ಮಹಾಲಕ್ಷ್ಮಿ ಅನುಗ್ರಹ ಇರಬೇಕು. ಹಾಗೆ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿಮಯ ಜೀವನವನ್ನು ಆ ದೇವರ ಅನುಗ್ರಹ ಮಾಡಿಕೊಳ್ಬೇಕು. ವಿಶೇಷವಾಗಿ ಇವತ್ತಿನ ಈ ಶುಕ್ರವಾರದ ಪರ್ವಕಾಲದಲ್ಲಿ ವರಮಹಾಲಕ್ಷ್ಮಿ ವ್ರತದ ಒಂದು ವ್ರತವನ್ನು ಮಾಡ್ತೇವೆ. ಆ ಮಹಾಲಕ್ಷ್ಮಿ ಅನುಗ್ರಹ ಹೇಳುವಂಥದ್ದು ಯಾವತ್ತೂ ನಿಮ್ಮ ಜೀವನದಲ್ಲಿ ಇರಬೇಕು. ಲಕ್ಷ್ಮೀ ಸಹಿತ ಸತ್ಯನಾರಾಯಣ ದೇವರ ಅನುಗ್ರಹ ಕೂಡ ಜೀವನದಲ್ಲಿ ಇರಬೇಕು. ನೀವು ಏನೆಲ್ಲ ಪ್ರಾರ್ಥನೆ ಸಂಕಲ್ಪ ಮಾಡ್ತಾ ಇದ್ದೀರಿ, ಆ ಪ್ರಾರ್ಥನೆ ಸಂಕಲ್ಪ ಎಲ್ಲವೂ ಕೂಡ ಆ ದೇವರು ಅನುಗ್ರಹ ಮಾಡಿ ನಡೆಸಿಕೊಡ್ಬೇಕಂತ ಹೇಳಿ ಪ್ರಾರ್ಥನೆ ಮಾಡಿ ಎರಡು ಹೊಣಕೆಯನ್ನು ಇಲ್ಲಿ ಇಡಿ. ಇದಂ ಪರಮಯಾನೇ ಪ್ರಸಾದನೆ ಮೃದುಸ್ತವದೇವೇ ಕಮಲಾವಾಪ್ತಿರ ಭವೇ ಜನ್ಮನಿ ಜನ್ಮನಿ ಎರಡು ಹೊಣಕೆ ಹೇಳಿ ಮಾಡಿದ ಮನೆ ಅಕಿವಂತ ನಮಸ್ಕಾರ ಮಾಡಿ. ಇಷ್ಟ ದೇವತಾ ಕುಲ ದೇವತಾ ಸುಪ್ರಸನ್ನ ವರದಾ ಭವಂತೋ ದೇವಿ ಮಹಾಚಾನಗಣೇಶ್ವರೇವ ಇದರಲ್ಲಿ ಸಾನಮಂದ್ರೇಶ ಮುರುಳಿಂದುಹಾನಾದೇ ನರ್ವಾಗಸ್ಮಾನ ಮುದ್ರದೈದೋ ಧರ್ಮ ಅರ್ಥ ಕಾಮ ಮೋಕ್ಷ ಜಾತ ವಿದರ್ಪಣ್ಯ ಪುರುಷಾರ್ಥಿ ಮಾಡ್ತಾರೆ ಅಂತ ಹೇಳಿ ಅವ್ರು ಕೊಟ್ಟಂತಹ ಲಕ್ಷ್ಮಿ ಕೊಟ್ಟಂತಹ ಅಷ್ಟು ಬಂಗಾರ ಎಲ್ಲ ಏನ್ ಮಾಡ್ತಾನೆ, ನುಂಗಿ ಬಿಡ್ತಾನೆ. ಆಗ ಮತ್ತೆ ವಾಪಸ್ ಆ ಲಕ್ಷ್ಮಿ ಬಂದು ಕೇಳಿದಾಗ ಲಕ್ಷ್ಮೀ ದೇವರು ಬಂದು ಕೇಳಿದಾಗ, ನೀನು ಯಾರಿಗೆಲ್ಲ ನೀನು ಪೂಜೆ ಮಾಡಿ ವರ ಕೊಡು ಅಂತ ಹೇಳ್ತೇನೆ ಅವರಿಗೆಲ್ಲರಿಗೂ ನಾನು ಅನುಗ್ರಹ ಮಾಡ್ತೇನೆ. ಯಾಕಂತ ಹೇಳಿದ್ರೆ ನೀನು ಕೊಟ್ಟಂತ ಅಷ್ಟು ಬಂಗಾರಗಳು ನನ್ನ ಉದರದಲ್ಲಿ ಉಂಟು, ಹೊಟ್ಟೆಯಲ್ಲಿ ಉಂಟು ಅಂತೇಳಿ. ಹಾಗೆ ವರಮಹಾಲಕ್ಷ್ಮಿ ಪೂಜೆ ಮಾಡಬೇಕಿದ್ರೆ ಮೊದಲಾಗಿ ನಾವು ಗಣಪತಿ ಪೂಜೆಯನ್ನು ಮಾಡಬೇಕು. ಯಾಕಂತ ಹೇಳಿದ್ರೆ ಆ ವರಮಹಾಲಕ್ಷ್ಮಿ ದೇವಿ ಮಹಾಗಣಪತಿಗೆ ಹೇಳಿ ಮಹಾಗಣಪತಿಯ ನಂತರ ನಮಗೆ ಆ ದೇವರು ಅನುಗ್ರಹ ಮಾಡುವಂಥದ್ದು. ಹಾಗೆ ವಿಶೇಷವಾಗಿ ಮಹಾಗಣಪತಿ ಪೂಜೆ ಮಾಡಿದ್ದೇವೆ. ಯಾವುದೇ ಒಂದು ಕೆಲಸದಲ್ಲೂ ನಿರ್ವಿಘ್ನ ರೀತಿಯಲ್ಲಿ ಆ ಮಹಾಗಣಪತಿ ದೇವರು ನಡೆಸಬೇಕಂತ ಹೇಳಿ ಪ್ರಾರ್ಥನೆ ಮಾಡಿ ಅಕ್ಷತೆಯಲ್ಲ ಈ ಕಾಯಿ ಮೇಲಾಕಿ ಅನೇನ ನಿರ್ವಿಘ್ನತಾ ಸಿದ್ಧಾರ್ಥ ಮಹಾಗಣಪತಿ ಪೂಜಾರಾಧನೆ ಭಗವಾನ್ ಶೋಭನ ದೇವತಾಂಶ ಲಕ್ಷ್ಮೀ ನಾರಾಯಣ ಮೂರ್ತಿ ಪ್ರೀತಿ ಶಾಂತಿ ಪ್ರೇತಮೆ ಅನೇನ ಮಹಾಗಣಪತಿ ಹಿರಣ್ಯ ಪುಷ್ಪದಕ್ಷಿಣಾಮ ಸಮರ್ಪಯಾಮಿ. ಕಾಯಿನ್ ಮಾತ್ರ ಕೊಡಿ, ಸಿಂಗಾರ ನೀವು ಕಿವಿ ಮೇಲೆ ಅಥವಾ ತಲೆ ಮೇಲೆ ಇಟ್ಕೊಳ್ಳಿ, ನೀವು ಮುಡ್ಕೊಳ್ಳಿ. महागणपति हिरण्य पुष्पदक्षिणां समर्पयामि. तरंग श्री विष्णु प्रेरणया विष्णु प्रीत्यर्थम लक्ष्मी सहित सत्यनारायणवृत्तांगत्वेन आदित्यादि नवग्रह पूजां करिष्ये. तरंग कलश प्रतिष्ठापन पूजां करिष्ये. तरंग वरुण पूजां करिष्ये. ओम कलश मध्ये ओम वर्णम् आवाहयामि. भुवा वर्णम् आवाहयामि. स्वाहा वर्णम् आवाहयामि. ओम भर्गवस्वर्णम् आवाहयामि. ओम तत्वायामि. दिव्य गंधानुलेपनाय नमः. स्वरूपाय नमः. रत्नदीप्ताय नमः. वाञ्छितार्थप्रदायिन्ये नमः. इंदिराय नमः. नारायण्ये नमः. बम्बुग्रीवाय नमः. हरिप्रियाय नमः.
ಶುಭದಾಯೇ ನಮಃ ಲೋಕಮಾತ್ರೇ ನಮಃ ದೈತ್ಯದರ್ಪಾಯ ನಮಃ ಉಳಿದೆಲ್ಲ ಅಲ್ಲೇ ಕೂತ್ಕೊಂಡೆಲ್ಲ ದೇವರ ಮಹಾಲಕ್ಷ್ಮೀ ಜಯ ವಿದ್ಮಹೇ ವಿಷ್ಣುಪತ್ನಿ ಮಹಾಲಕ್ಷ್ಮೀ ಜಯ ವಿದ್ಮಹೇ ವಿಷ್ಣುಪತ್ನಿ ತ್ರಿವೇದಿ ಹಿಡ್ಕೊಂಡು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳುವಂಥದ್ದು. ಯಾವತ್ತು ಮಹಾಲಕ್ಷ್ಮಿ ಅಂತ ಹೇಳಿದ್ರೆ ದುಡ್ಡು ಮತ್ತು ಬಂಗಾರ ಅಂತ ಹೇಳಿ ಅಲ್ಲ, ನಮ್ಮ ಜೀವನದಲ್ಲಿ ಒಂದು ಮನೆ ಹೇಳುವಂಥದ್ದು ಅದೊಂದು ಐಶ್ವರ್ಯ. ಹಾಗೆ ಮನೆಯಲ್ಲಿ ಒಂದು ಚಂದ್ರದ ಜೀವನ ಹೇಳುವಂಥದ್ದು ಐಶ್ವರ್ಯ. ನಮ್ಮ ಜೀವನದಲ್ಲಿ ಮಕ್ಕಳ ಮನೆ ಹೇಳುವಂಥದ್ದು ಒಂದು ಐಶ್ವರ್ಯ. ಹಾಗೆ ನಾವು ಜೀವನ ಮಾಡಲಿಕ್ಕೆ ನಮಗೆ ಎಲ್ಲ ದ್ರವ್ಯವನ್ನು ಕೊಡುವಂಥದ್ದು ಅದು ಕೊಡುವಂಥ ಐಶ್ವರ್ಯ. ಹಾಗೆ ಅದರಲ್ಲಿ ಬಂಗಾರ ಮತ್ತು ದುಡ್ಡು ಕೊಡುವಂಥ ಐಶ್ವರ್ಯ. ಹಾಗೆ 8 ತರಹದ ಆ ಲಕ್ಷ್ಮಿ ಅನುಗ್ರಹ ಹೇಳುವಂಥದ್ದು ಇರ್ತದೆ. ಹಾಗೆ ನಾವು ಮಹಾಲಕ್ಷ್ಮಿಗೆ ಬಂಗಾರ ಆಗಲಿ ದುಡ್ಡಾಗಲಿ ಕೊಡುವಂಥದ್ದು ಅಂತ ಹೇಳಿ ಇಲ್ಲ. ಯಾಕಂತ ಹೇಳಿದ್ರೆ ಅದು ಕೊಟ್ಟಿದ್ದು ಯಾರು? ಅವಳು ಕೊಟ್ಟದ್ದನ್ನೇ ಅವಳ ಸ್ಮರಣೆ ಮಾಡಿ ಪೂಜೆ ಮಾಡಿ ನಾವು ಸ್ವೀಕಾರ ಮಾಡುವಂಥದ್ದು. ಹಾಗೆ ವಿಶೇಷವಾಗಿ ನಾವು ಲಕ್ಷ್ಮೀ ಪೂಜೆಗೆ ಮುಡಿಲನ್ನೇ ಯಾಕೆ ಕೊಡುವಂಥದ್ದು ಅಂತ ಹೇಳಿದರೆ, ನಮಗೆ ನಾವು ದೇವರಿಗೆ ಮುಡಿಲು ಕೊಡುವಂಥದ್ದು ಅಂತ ಹೇಳಿದರೆ ನಮ್ಮ ಜೀವನದಲ್ಲಿ ಅಖಂಡವಾಗಿ ದೀರ್ಘಖಂಡ ಸೌಭಾಗ್ಯವನ್ನು ಆ ದೇವರು ಅನುಗ್ರಹ ಮಾಡಬೇಕು ಅಂತ ಹೇಳಿ. ಅದರ ಅರ್ಥ ಏನಂತ ಹೇಳಿದ್ರೆ ನಮ್ಮ ಯಜಮಾನರಿಗೆ ಒಳ್ಳೆ ರೀತಿಯಲ್ಲಿ ಆಯುಷ್ಯ ಆರೋಗ್ಯ ಸಿಗಬೇಕು ಅಂತ ಹೇಳಿ. ಹಾಗೆ ಆ ಮಹಾಲಕ್ಷ್ಮಿ ಅನುಗ್ರಹ ಹೇಳುವಂಥದ್ದು ಯಾವತ್ತೂ ಈ ಮನೆಯಲ್ಲಿ ಇರಬೇಕು ಅಂತ ಹೇಳಿ. ಹಾಗೆ ಪ್ರಾರ್ಥನೆ ಮಾಡಿಕೊಳ್ಳುವಂತಹ ಮಹಾಲಕ್ಷ್ಮಿ ಸನ್ನಿಧಾನದಲ್ಲೇ ಶ್ರದ್ಧಾ ಭಕ್ತಿ ಪುರಸ್ಸರವಾಗಿ ಪೂಜೆ ಮಾಡಿಕೊಂಡು ಇವತ್ತಿನ ವಿಶೇಷವಾಗಿ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿದ್ದೇವೆ. ಆ ಮಹಾಲಕ್ಷ್ಮಿ ಅನುಗ್ರಹ ಹೇಳುವಂಥದ್ದು ಯಾವತ್ತೂ ನಿಮ್ಮ ಜೀವನದಲ್ಲಿ ಹಾಗೆ ಈ ಮನೆಯಲ್ಲಿದ್ದ ನಿತ್ಯ ನಿರಂತರ ಆ ಮಹಾಲಕ್ಷ್ಮಿ ಸೇವೆ ಮಾಡುವಂಥ ಭಾಗ್ಯ ಕೊಡಬೇಕಂತ ಹೇಳಿ ಪ್ರಾರ್ಥನೆ ಮಾಡಿ ಆ ಹುಡ್ಲನ್ನು ಒಂದು ಸ್ವಲ್ಪ ಎತ್ತಿ ಇಲ್ಲಿ ಆವರಣ ಪೂಜಾ ಅಂತ ಓಂ ನಾರಾಯಣ ನಾರಾಯಣ ಶೂನ್ಯ ವಿಷ್ಣು ದಾಮೋದರಾಯ ಆವರಣ ಪೂಜಾ ಸಮರ್ಪಯಾಮಿ ಚೂರಿ घातले का ಓಂ ಆವರಣ ಪೂಜಾ ಸಮರ್ಪಯಾಮಿ ಕೇಶವಾಯ ನಾರಾಯಣ ದಾಮೋದರಾಯ ಆವರಣ ಪೂಜಾ ಸಮರ್ಪಯಾಮಿ ಸೂರ್ಯಾಯ ಸೋಮಾಯ ಮಂಗಲಕಾಯ ಯಾರೆಲ್ಲ ನಂದು ವಿಡಿಯೋ ಫಸ್ಟ್ ಟೈಮ್ ಕಾಣ್ತಾ ಇದ್ರೆ ಇದನ್ನ ಸಬ್ಸ್ಕ್ರೈಬ್ ಮಾಡ್ಕೊಬೋದು ಮರಿಬೇಡಿ. ಹಾಗೆ ಲೈಕ್ಸ್ ಕಮೆಂಟ್ ಏನಾದ್ರು ಸಜೆಷನ್ ಇದ್ರೆ ಕಮೆಂಟ್ ಮಾಡಿ. ಹಾಗೆ ಹೈಪ್ ಆಪ್ಷನ್ ಬಂದ್ರೆ ಹೈಪ್ ಕೂಡ ಕೊಡಿ ಅಕ್ಕ. ಪೂಜೆಗೆ ಬಂದಾರ ಒಂದ್ 2-3 ಜನ ಹೇಳ್ರು ಊರ್ ಬದಿ ವಿಡಿಯೋಸ್ ಎಲ್ಲ ಹಾಕ್ತಿರಲ್ಲ ಕಾಮ್ ಖುಷಿ ಆಯ್ತು ಅಂತ ಹೇಳಿ. ಅದನ್ನ ಕೇಳಿ ಒಂಥರ ಖುಷಿ ಆಯ್ತು. ಎಂತಕ್ಕಂತಂದ್ರೆ ಅದೆಲ್ಲ ಕಮೆಂಟ್ಸ್ ಅಂದ್ರೆ ಊರ್ ಬದಿ ವಿಡಿಯೋಸ್ ಎಲ್ಲ ಕಾಂಬಕೊಂದ್ ಖುಷಿ ಆಯ್ತು ಅಂತೇಳಿ ಹೇಳೋ ಕಮೆಂಟ್ ಇತ್ತಲ್ಲ, ಅದು ತುಂಬಾ ಖುಷಿ ಆಯ್ತು. ಬಟ್ರಿ ಊತೈತಿ ಈಗ ನಾವು ಕೂಕಂಗ್ ಕೇಳಿದ್ವಿ. ನಾನು ಮತ್ತೆ ರಮ್ಯಕ್ಕ ಕೂಕೊಂಡು ಹೂವೆಲ್ಲ ಬಂದರೆ ಹೂವೆಲ್ಲ ಕೊಡೋಕಿತ್ತಲ್ಲ, ಸೊ ಅದನ್ನೆಲ್ಲ ಕಟ್ ಮಾಡ್ತಾ ಕೂಕೊಂಡಿತ್ತು. ओम रमाये नमः गंधिं पूजयामि सर्वमंगले मातृजे गंधिं पूजयामि अग्रवासिने मातृते गंधिं पूजयामि पद्म मन्मथ जनन्ये नमः चतुर्थ गंधिं पूजयामि विष्णुवल्लभाय नमः पंचम गंधिं पूजयामि क्षीराब्ज कन्याये नमः षष्ठ गंधिं पूजयामि ರೂಮಿ ಮಾಡೋದಾ ದೇವ ಮಾಡಿ ರೂಮಿ ಮಾಡೋದು
ಗಣಿ ಆರ್ತಿ ಒಂದು ಬೇರೆ ಯಾರು ಎಲ್ಲ ದೇವ್ರ ಕಾಲ ಕೆಳಗೆ ಹಾಕಿ ಒಂದು ಸುತ್ತಿರ್ಗೆ ನಮಸ್ಕಾರ ಮಾಡಿ. ಧನಂ ಧಾನ್ಯ ಶುಭೋತ್ರ ಲಾಭಮ ಶತ ಸಂವತ್ಸರಂ ದೀರ್ಘಮಾಯು ಸತ್ಯ ಸಂತು ಯಜಮಾನಸ್ಯ ಕಾಮಃ. ಯಜ್ಞೇನ ಯಜ್ಞಮ ಯಜಂತ ದೇವಾಸಾನ ಧರ್ಮಾಣಿ ವರ್ಧಮಾನ್ಯ ಸಂತೇಹರಾಗ ಮಹಿಮಾನಸ್ಮರಣೆ. ಬಾಗಿನ ಕೊಡೋಕೆ ಎಲ್ಲ ತಯಾರಿ ಮಾಡಿ ಇಟ್ಕೊಂಡಿದ್ರು. ಎಂತಕಂದ್ರೆ ಲಾಸ್ಟಿಗೆ ಗಡಿಬಿಡಿ ಅಂತ ಹೇಳಿ ಫಸ್ಟಿಗೆಲ್ಲ ಬಂದರಿಗೆಲ್ಲ ಬಾಗಿನ ಕೊಡಕಲ್ಲ ಲಕ್ಷ್ಮೀ ಪೂಜೆದು. ಸೊ ಅದಕ್ಕೆ ಮಡ್ಲಕ್ಕಿ ತುಂಬುದು ಅಂತೇಳಿ ಅಂತ ಹೇಳುತ್ತೆ, ಅದೇ ಮಾಡ್ತರು. ಸೊ ಅದು ಸುಮಾರು ಜನ ಅಂದರೆ ಯಾರು ಮುತ್ತೈದೆಯರೆಲ್ಲ ಬಂದಿರ್ತಾರೆ ಅವರಿಗೆಲ್ಲರಿಗೂ ಇದನ್ನು ಕೊಡ್ತರು. ಸ್ಮೈಲ್ ಸ್ಮೈಲ್ ಎಲ್ಲಿ ನೋಬತ್ತಲ್ಲಿ ಸೀದಾ ಆಸ್ಪತ್ರೆಗೆ. ನೀನು ಇನ್ನೇ ಬಂದ್ಯಾ? ಎಲ್ಲ ಕುಕಮ್ ಕಾತಿಲ್ಲ ಅಂತೇಳಿ ಸಪ್ರೇಟ್ ಕೂರಿಸಿ ಊಟಕ್ಕೆ ಹಾಕಿದ್ದೀರ. ಎಂತ ಬೋಯ್ದು ಇದೆಂತ ಪಾಯಸ್ವಾ ಎಲ್ಲಿ ಹಿಡ್ಕೋತಿದ್ದೆ ಹಂಗೆ? ಕೂಕಲ್ ಕುಡಿ ಕೂಕೋ. ತಕೋ ಮಾಡಿ ತಕೋ. ಕುಡಿಯೋ ಊರಕ್ಕೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕುವ ಅಂತ ಹೇಳಿ ಈ ವಿಡಿಯೋ ಇವತ್ತಿಗೆ ಮುಗಿಸ್ತಾ ಇದ್ದೆ. ಟಾಟಾ, ಬಾಯ್ ಬಾಯ್.